ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಕಣ್ಣಿಗೆ ಕಾಣದಷ್ಟು ಸಣ್ಣದಾದ ಬ್ಯಾಕ್ಟೀರಿಯಾಗಳನ್ನು ಬೃಹತ್ ಕಾರ್ಖಾನೆಗಳಲ್ಲಿ ಶಕ್ತಿಯುತ ಜೈವಿಕ ಗೊಬ್ಬರಗಳನ್ನಾಗಿ ಹೇಗೆ ಬದಲಾಯಿಸ್ತಾರೆ ಎಂಬುದು ನಿಜಕ್ಕೂ ಒಂದು ರೋಚಕವಾದ ವಿಷಯ. ಬನ್ನಿ, ಇವತ್ತು ಈ ಅದ್ಭುತವಾದ ಕಾರ್ಖಾನೆಯ ಒಳಹೊಕ್ಕು ಪ್ರತಿಯೊಂದು ಪ್ರಕ್ರಿಯೆಯನ್ನು ಹತ್ತಿರದಿಂದ ನೋಡೋಣ. ಕಾರ್ಖಾನೆ ಒಳಗೆ ಕಾಲಿಡುವ ಮುನ್ನ ಅಸಲಿಗೆ ಇಲ್ಲಿ ತಯಾರಾಗ್ತಿರುವುದಾದರೂ ಏನು ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಜೈವಿಕ ಗೊಬ್ಬರಗಳೆಂದರೆ ಯಾವುದೋ ಕೃತಕ ರಾಸಾಯನಿಕ ಪುಡಿಗಳಲ್ಲ. ಇವು ಅಕ್ಷರಶಃ ಜೀವಂತ ಸೂಕ್ಷ್ಮಾಣುಜೀವಿಗಳ ಒಂದು ದೊಡ್ಡ ಸೈನ್ಯ. ಇವು ಮಣ್ಣಿಗೆ ಸೇರಿದ ತಕ್ಷಣ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸುವ ಅದ್ಭುತ ಕೆಲಸವನ್ನು ಶುರು ಮಾಡ್ತವೆ. ಈ ಇಡೀ ಬೃಹತ್ ಉತ್ಪಾದನಾ ಪ್ರಕ್ರಿಯೆ 6 ಪ್ರಮುಖ ಹಂತಗಳಲ್ಲಿ ನಡೆಯುತ್ತದೆ. ಜೈವಿಕ ಗೊಬ್ಬರಗಳ ಮೂಲವನ್ನು ಅರಿಯುವುದರಿಂದ ಶುರುವಾಗಿ ಸ್ಟಾರ್ಟರ್ ಕಲ್ಚರ್ ಬೆಳೆಸುವುದು, ಬೃಹತ್ ಕೈಗಾರಿಕಾ ಫರ್ಮೆಂಟರ್ ಒಳಗೆ ನಡೆಯುವ ಪ್ರಕ್ರಿಯೆ, ವಾಹಕ ವಸ್ತುವಿನ ತಯಾರಿ, ಮಿಶ್ರಣ ಮತ್ತು ಪ್ಯಾಕೇಜಿಂಗ್, ಹಾಗೂ ಅಂತಿಮವಾಗಿ ಕಟ್ಟುನಿಟ್ಟಿನ ಗುಣಮಟ್ಟ ಮತ್ತು ಶೇಖರಣಾ ನಿಯಮಗಳವರೆಗೆ ಈ ಪ್ರವಾಸ ಸಾಗುತ್ತದೆ. ಹಾಗಾದರೆ ಮೊದಲನೇ ಹಂತದಿಂದಲೇ ಶುರು ಮಾಡೋಣ. ಜೈವಿಕ ಗೊಬ್ಬರಗಳೆಂದರೇನು ಮತ್ತು ಈ ಸೂಕ್ಷ್ಮಾಣುಜೀವಿಗಳ ಕಾರ್ಯಪಡೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಮುಖ್ಯವಾಗಿ 2 ಬಗೆಯ ಬ್ಯಾಕ್ಟೀರಿಯಾಗಳ ಮೇಲೆ ಗಮನ ಹರಿಸಲಾಗುತ್ತೆ. ಒಂದು, ಸಾರಜನಕವನ್ನು ಹಿಡಿದಿಟ್ಕೊಳ್ಳುವ ಅಜೋಸ್ಪಿರಿಲಮ್ ಮತ್ತು ರೈಸೋಬಿಯಂನಂಥ ಬ್ಯಾಕ್ಟೀರಿಯಾಗಳು. ಇನ್ನೊಂದು, ರಂಜಕವನ್ನು ಕರಗಿಸುವ ಸ್ಯೂಡೋಮೊನಾಸ್ನಂಥ ಜೀವಿಗಳು. ಇವು ಕೇವಲ ಸೂಕ್ಷ್ಮಾಣುಗಳಲ್ಲ, ಬೆಳೆಯ ಬೇರುಗಳಿಗೆ ನೇರವಾಗಿ ಶಕ್ತಿ ತುಂಬುವ ಜೀವಂತ ಯಂತ್ರಗಳು ಅಂತಾನೆ ಹೇಳ್ಬೋದು. ಈಗ 2ನೇ ಹಂತ, ಸ್ಟಾರ್ಟರ್ ಕಲ್ಚರ್ ಬೆಳೆಸುವುದು. ಇದನ್ನ ಕಾರ್ಖಾನೆಯ ನರ್ಸರಿ ಅಥವಾ ಸಸ್ಯಾಲಯ ಅಂತ ಕೂಡ ಕರೆಯಬಹುದು. ಈ ಬ್ಯಾಕ್ಟೀರಿಯಾಗಳಿಗೆಲ್ಲ ಒಂದೇ ತರಹದ ಊಟ ಸರಿ ಹೊಂದುವುದಿಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷವಾದ ಡಯಟ್ ಬೇಕು. ರೈಸೋಬಿಯಂಗೆ ಈಸ್ಟ್ ಎಕ್ಸ್ಟ್ರಾಕ್ಟ್ ಬೇಕಾದ್ರೆ, ಫಾಸ್ಫೋಬ್ಯಾಕ್ಟೀರಿಯಾಗೆ ಬೇರೆದೇ ನ್ಯೂಟ್ರಿಯೆಂಟ್ ಬ್ರಾತ್ ಬೇಕು. ಅದಕ್ಕಾಗಿಯೇ ಮದರ್ ಕಲ್ಚರನ್ನು ಆರಂಭದಲ್ಲಿ ಕೇವಲ 50 ಮಿಲಿಲೀಟರ್ನ ಸಣ್ಣ ಫ್ಲಾಸ್ಕ್ಗಳಲ್ಲಿ ಈ ನಿಖರವಾದ ದ್ರವ ಮಾಧ್ಯಮಗಳೊಂದಿಗೆ ಎಚ್ಚರಿಕೆಯಿಂದ ಇರಿಸಲಾಗುತ್ತದೆ. ಹೀಗೆ ಸಣ್ಣ ಫ್ಲಾಸ್ಕ್ನಲ್ಲಿಟ್ಟ ಕಲ್ಚರ್ಗಳನ್ನು ಸೂಕ್ತ ತಾಪಮಾನದಲ್ಲಿ ನಿರಂತರವಾಗಿ ಅಲ್ಗಾಡಿಸುತ್ತಲೇ ಇರಬೇಕಾಗುತ್ತದೆ. ಇದರಿಂದ ಅವುಗಳ ಸಂಖ್ಯೆ ಸ್ಫೋಟಕ ರೀತಿಯಲ್ಲಿ ಹೆಚ್ಚಾಗಲು ಶುರುವಾಗುತ್ತೆ. ಈ ರೀತಿ ಸಂಖ್ಯೆ ಹೆಚ್ಚಾದಂತೆ ಅವುಗಳನ್ನು 250 ml, 500 ml, 3 ಲೀಟರ್ ಮತ್ತು ಅಂತಿಮವಾಗಿ 5 ಲೀಟರ್ನ ದೊಡ್ಡ ಫ್ಲಾಸ್ಕ್ಗಳಿಗೆ ಹಂತ ಹಂತವಾಗಿ ವರ್ಗಾಯಿಸ್ತಾ ಹೋಗಲಾಗುತ್ತದೆ. ಇದೊಂದು ಊಹೆಗೂ ಮೀರಿದ ಬೆಳವಣಿಗೆಯ ಪ್ರಕ್ರಿಯೆ. 5 ಲೀಟರ್ ಹಂತ ತಲುಪಿದ ಮೇಲೆ ಮುಂದಿನ ನಿಲ್ದಾಣವೇ 3ನೇ ಹಂತ, ಕೈಗಾರಿಕಾ ಫರ್ಮೆಂಟರ್ ಒಳಗೆ. ಇದು ಈ ಇಡೀ ಉತ್ಪಾದನೆಯ ಎಂಜಿನ್ ರೂಮ್. ಇಲ್ಲಿ ನಡೆಯುವ ಗಾತ್ರದ ಬದಲಾವಣೆ ಮಾತ್ರ ನಮ್ಮ ಕಲ್ಪನೆಗೂ ನಿಲುಕದ್ದು. ಒಂದು ಸಣ್ಣ ಕಾಫಿ ಲೋಟದಷ್ಟಿರುವ 50 ಮಿಲಿಲೀಟರ್ ಫ್ಲಾಸ್ಕ್ನಿಂದ ಏಕಾಏಕಿ 5 ಲಕ್ಷ ಲೀಟರ್ ಸಾಮರ್ಥ್ಯದ ಬೃಹತ್ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ಗಳಿಗೆ ಈ ಪ್ರಕ್ರಿಯೆ ಜಿಗಿಯುತ್ತದೆ. ಈ ಬೃಹತ್ ಪ್ರಮಾಣವೇ ಕೈಗಾರಿಕಾ ಮಟ್ಟದ ಉತ್ಪಾದನೆಯ ಅಸಲಿ ತಾಕತ್ತು. ಈ ನಕ್ಷೆಯನ್ನು ಒಮ್ಮೆ ಗಮನಿಸಿದರೆ ಫರ್ಮೆಂಟರ್ ಎನ್ನುವುದು ಎಷ್ಟೊಂದು ನಿಖರವಾದ ಯಂತ್ರ ಅನ್ನೋದು ಅರ್ಥ ಆಗುತ್ತದೆ. ಒಳಗೆ ಆಮ್ಲಜನಕದ ಗುಳ್ಳೆಗಳನ್ನು ಬಿಡಲು ಏರ್ ಸ್ಪಾರ್ಜರ್ ಇರುತ್ತದೆ. ಹಾಗೆಯೇ ಜೀವಿಗಳನ್ನು ಅತ್ಯಂತ ಸುರಕ್ಷಿತವಾಗಿ ಬೆರೆಸಲು ಸ್ಟಿರರ್ ಇರುತ್ತದೆ. ಈ ಮೂಲಕ ಆ ಪುಟ್ಟ ಜೀವಿಗಳಿಗೆ ಬೇಕಾದ ಪರಿಪೂರ್ಣ ವಾತಾವರಣವನ್ನು ಒಳಗೆ ಸೃಷ್ಟಿಸಲಾಗುತ್ತದೆ. ಈ ಬೃಹತ್ ಯಂತ್ರವನ್ನು ನಡೆಸುವುದು ಅಷ್ಟೂ ಸುಲಭದ ಮಾತಲ್ಲ. ಅದಕ್ಕೆ ಕಟ್ಟುನಿಟ್ಟಿನಾದ ನಿಯಮಗಳಿವೆ. ಮೊದಲಿಗೆ ಯಂತ್ರವನ್ನು ಅತಿಯಾದ ಶಾಖದಿಂದ ಕುದಿಸಿ ಸಂಪೂರ್ಣ ಕ್ರಿಮಿಮುಕ್ತಗೊಳಿಸಲಾಗುತ್ತದೆ. ಹೊರಗಿನ ಕೂಲಿಂಗ್ ಜಾಕೆಟ್ ಮೂಲಕ ಅದನ್ನು ನಿರಂತರವಾಗಿ ತಂಪಾಗಿರಿಸಲಾಗುತ್ತದೆ. ವಿಶೇಷವೆಂದರೆ ದ್ರವವು ಚಿಮ್ಮಲು ಮತ್ತು ಗಾಳಿ ಆಡಲು ಸ್ಥಳಾವಕಾಶ ಬೇಕು ಎಂಬ ಕಾರಣಕ್ಕೆ ಈ ಟ್ಯಾಂಕನ್ನು ಕೇವಲ 3/2 ಮಾತ್ರ ತುಂಬಿಸಲಾಗುತ್ತದೆ. ಈಗ 4ನೇ ಹಂತಕ್ಕೆ ಬರೋಣ. ವಾಹಕ ವಸ್ತುವಿನ ತಯಾರಿ. ಅಂದ್ರೆ ಈ ಬ್ಯಾಕ್ಟೀರಿಯಾಗಳಿಗೆ ವಾಸಿಸಲು ಒಂದು ಭದ್ರವಾದ ಮನೆ ನಿರ್ಮಾಣ ಮಾಡುವುದು. ಈ ದ್ರವ ರೂಪದ ಬ್ಯಾಕ್ಟೀರಿಯಾವನ್ನು ನೇರವಾಗಿ ರೈತರ ಜಮೀನಿಗೆ ಕಳುಹಿಸಲು ಸಾಧ್ಯವಿಲ್ಲ. ದಾರಿಯಲ್ಲೇ ಅವು ಸತ್ತು ಹೋಗುವ ಅಪಾಯವಿರುತ್ತದೆ. ಹಾಗಾಗಿ ಅವುಗಳಿಗೆ ಒಂದು ರಕ್ಷಣಾ ಕವಚ ಬೇಕು. ಇದಕ್ಕಾಗಿ ಪೀಟ್ ಮಣ್ಣು ಅಥವಾ ಲಿಗ್ನೈಟ್ ಅನ್ನು ಆಯ್ಕೆ ಮಾಡಲಾಗುತ್ತದೆ. ಇದು ಕಡಿಮೆ ಬೆಲೆಗೆ ಸಿಗುತ್ತದೆ, ವಿಷಕಾರಿಯಲ್ಲ ಮತ್ತು ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಬ್ಯಾಕ್ಟೀರಿಯಾಗಳ ಉಳಿವಿಗಾಗಿ ಇದೊಂದು ಪರಿಪೂರ್ಣವಾದ ಮನೆ ಅಂತ ಹೇಳ್ಬೋದು. ಆದರೆ ಕಚ್ಚಾ ಪೀಟ್ ಮಣ್ಣು ಹೆಚ್ಚು ಆಮ್ಲೀಯವಾಗಿರೋದ್ರಿಂದ ಅದನ್ನು ಹಾಗೇ ಬಳಸೋಂತಿಲ್ಲ. ಮೊದಲು ಅದನ್ನು ಜರಡಿ ಹಿಡಿದು ನುಣ್ಣಗಿನ ಪುಡಿ ಮಾಡಬೇಕು. ನಂತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೇರಿಸಿ ಅದರ ಆಮ್ಲೀಯತೆಯನ್ನು ತಟಸ್ಥಗೊಳಿಸಬೇಕು. ಕೊನೆಯದಾಗಿ ಅದರಲ್ಲಿ ಮೊದಲೇ ಇರುವ ಬೇಡದ ಕಲ್ಮಶಗಳನ್ನು ಕೊಲ್ಲಲು ಆಟೋಕ್ಲೇವ್ನಲ್ಲಿ ಅಥವಾ ಸೌರ ಒಣಗಿಸುವಿಕೆಯ ಮೂಲಕ ಸಂಪೂರ್ಣವಾಗಿ ಕ್ರಿಮಿಮುಕ್ತಗೊಳಿಸಬೇಕು. ಈ ಎಲ್ಲಾ ಸಿದ್ಧತೆಗಳ ನಂತರ 5ನೇ ಹಂತಕ್ಕೆ ತಲುಪ್ತೇವೆ, ಮಿಶ್ರಣ ಮತ್ತು ಅಂತಿಮ ಪ್ಯಾಕೇಜಿಂಗ್.
ಇದೇ ಆ ದ್ರವ ಮತ್ತು ಪುಡಿಯ ನಿಜವಾದ ಸಮ್ಮಿಲನ ಹಂತ. ಇಲ್ಲಿ ಇಡೀ ಪ್ರಕ್ರಿಯೆಯ ಕಥೆಯನ್ನು ಒಟ್ಟಾರೆಯಾಗಿ ನೋಡಬಹುದು. ಮೇಲಿರುವ ಮದರ್ ಕಲ್ಚರ್ನಿಂದ ಶುರುವಾಗಿ ಬೃಹತ್ ಫರ್ಮೆಂಟರ್ಗಳ ಮೂಲಕ ಕೆಳಗೆ ಹರಿದು ಬಂದು ಅಂತಿಮವಾಗಿ ಆ ದ್ರವವನ್ನು ಕ್ರಿಮಿಮುಕ್ತಗೊಳಿಸಿದ ಪುಡಿಯೊಂದಿಗೆ ಯಾಂತ್ರಿಕವಾಗಿ ಅಥವಾ ಕೈಯಾರೆ ಬೆರೆಸೋ ಈ ದೃಶ್ಯ ನಿಜಕ್ಕೂ ಒಂದು ಅದ್ಭುತವಾದ ಇಂಜಿನಿಯರಿಂಗ್ ಸಾಧನೆ. ಒಮ್ಮೆ ಈ ಮಿಶ್ರಣ ಸಿದ್ಧವಾದ ಮೇಲೆ 200 ಗ್ರಾಂನಷ್ಟು ಗೊಬ್ಬರವನ್ನ ಕಡಿಮೆ ಸಾಂದ್ರತೆಯ ಪಾಲಿಥೀನ್ ಚೀಲಗಳಲ್ಲಿ ಸೀಲ್ ಮಾಡಲಾಗುತ್ತದೆ. ಆದರೆ ಇದನ್ನು ತಕ್ಷಣವೇ ಮಾರುಕಟ್ಟೆಗೆ ಕಳುಹಿಸುವುದಿಲ್ಲ. ಬ್ಯಾಕ್ಟೀರಿಯಾಗಳು ಆ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ಈ ಚೀಲಗಳನ್ನು ಸ್ವಚ್ಛವಾದ ನೆಲದ ಮೇಲೆ 2-3 ದಿನಗಳ ಕಾಲ ಹದಗೊಳಿಸಲು ಅಂದರೆ ಕ್ಯೂರಿಂಗ್ ಮಾಡಲು ಬಿಡಲಾಗುತ್ತದೆ. ಕೊನೆಯದಾಗಿ 6ನೇ ಹಂತ ಗುಣಮಟ್ಟ ಮತ್ತು ಶೇಖರಣಾ ನಿಯಮಗಳು. ಇದು ಕಾರ್ಖಾನೆಯಿಂದ ಹೊರಬರುವ ಮುನ್ನ ನಡೆಯುವ ಒಂದು ಕಟ್ಟುನಿಟ್ಟಿನ ಅಗ್ನಿ ಪರೀಕ್ಷೆ. ಇಲ್ಲಿ ನಾವು ನೆನ್ಪಿಟ್ಕೊಳ್ಳೇಬೇಕಾದ ಒಂದು ನಿರ್ದಿಷ್ಟ ಸಂಖ್ಯೆ ಇದೆ. 10⁸ ಅಂದರೆ ತಯಾರಿಕೆಯ ಸಮಯದಲ್ಲಿ ಪ್ರತಿ 1 ಗ್ರಾಂ ಗೊಬ್ಬರದಲ್ಲಿ ಕನಿಷ್ಠ 10⁸ರಷ್ಟು ಜೀವಕೋಶಗಳು ಇರಲೇಬೇಕು. ಈ ಬೃಹತ್ ಸಂಖ್ಯೆ ಇದ್ರೆ ಮಾತ್ರ ಅದು ಹೊಲದಲ್ಲಿ ನಿಜವಾದ ಮ್ಯಾಜಿಕ್ ಮಾಡಲು ಸಾಧ್ಯ. ಈ ಉತ್ಪನ್ನಗಳ ಗುಣಮಟ್ಟದ ನಿಯಂತ್ರಣ ಎಷ್ಟು ಕಟ್ಟುನಿಟ್ಟಾಗಿರುತ್ತದೆ ಎಂದರೆ ಸಣ್ಣ ಪ್ರಮಾಣದಲ್ಲಿಯೂ ಬೇರೆ ಯಾವುದೇ ಕಲ್ಮಶಗಳಿರಬಾರದು. ಅವಧಿ ಮುಗಿಯುವವರೆಗೂ ಪ್ರತಿ ಗ್ರಾಂನಲ್ಲಿ ಕೋಟ್ಯಾಂತರ ಜೀವಕೋಶಗಳು ಜೀವಂತವಾಗಿರಬೇಕು. ಅದಕ್ಕಾಗಿಯೇ ಪ್ಯಾಕೆಟ್ಗಳ ಮೇಲೆ ಮುಕ್ತಾಯ ದಿನಾಂಕ, ಬ್ಯಾಚ್ ನಮೂದಿಸಿ ಸೂರ್ಯನ ಬೆಳಕು ಬೀಳದ ತಂಪಾದ ಸ್ಥಳದಲ್ಲೇ ಎಚ್ಚರಿಕೆಯಿಂದ ಸಂಗ್ರಹಿಸಿಡಬೇಕಾಗುತ್ತದೆ. ಕೃಷಿ ಎಂದರೆ ಕೇವಲ ಮಣ್ಣಿಗೆ ರಾಸಾಯನಿಕ ಸುರಿಯೋದಲ್ಲ. ಬೃಹತ್ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ಗಳಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳನ್ನ ಬೆಳೆಸುವುದರ ಮೇಲೂ ಅವಲಂಬಿತವಾಗಿದೆ ಎಂಬುದು ನಮಗೆಲ್ಲರಿಗೂ ಒಂದು ಹೊಸ ಒಳನೋಟ ನೀಡುತ್ತದೆ. ಹಾಗಾದರೆ ಕೃಷಿಯ ನೈಜ ಭವಿಷ್ಯವು ವಾಸ್ತವವಾಗಿ ಹೊಲಗ ಬದಲು ಇಂತಹ ಬೃಹತ್ ಪ್ರಯೋಗಾಲಯಗಳ ಒಳಗೆ ನಿರ್ಮಾಣವಾಗುತ್ತಿದೆಯಾ? ಇದೊಂದು ನಿಜಕ್ಕೂ ಆಲೋಚಿಸಬೇಕಾದ ಪ್ರಶ್ನೆ.